ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಎರಡು ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಎಲ್ಲ ನೌಕರರು ಸಿಬ್ಬಂದಿ ವರ್ಗದವರು ಇವತ್ತು ಈ ಒಂದು ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಶತಮಾನಗಳ ಹಿಂದೆ ಬಡವರಿಗೆ ಕಟ್ಟಕಡೆಯ ಬಡವರಿಗೆ ಕೂಡ ಸೇವಾ ಸೌಲಭ್ಯವನ್ನು ಒದಗಿಸಲಿಕ್ಕಾಗಿ ಈ ಒಂದು ಸಪ್ತವರ್ಣದ ಜಾಂಡವನ್ನು ಸಹಕಾರ ಧ್ವಜವನ್ನು ಪ್ರಾರಂಭಿಸಲಾಗಿತ್ತು. ಇವತ್ತು ಅದರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ನ್ಯಾಯಕ್ಕಾಗಿ ಇನ್ನೊಬ್ಬರ ಮುಂದೆ ಅಂಗಲಾಸ್ತಕ್ಕಂಥದ್ದು ಸರ್ಕಾರ ಸಹಕಾರ ಸಂಘಗಳ ಬಗ್ಗೆ ಹೊಂದಿರತಕ್ಕಂಥ ನಿರ್ಲಕ್ಷ್ಯ ಧೋರಣೆಗೆ ಒಂದು ಉದಾಹರಣೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಹಕಾರ ಸಂಘಗಳ ಬಗ್ಗೆ ನಿರ್ಲಕ್ಷ್ಯವೇನು ಹೊಂದಿದೆ, ಇದಕ್ಕೆ ನಾವೆಲ್ಲರ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ನಮಗೆ ಕೊಡ್ತಕ್ಕಂಥ ವಸೂಲಾತಿ ಆಧಾರದ ಮೇಲೆ ಏನು ಬಡ್ಡಿ ಕೊಡ್ತಾ ಇದೆ ಸರ್ಕಾರ, ರೈತರಿಗೆ ಕೊಡ್ತಕ್ಕಂಥ ಶೂನ್ಯ ಬಡ್ಡಿ ಸಾಲದಲ್ಲಿ ನಮಗೆ ಹಿಂದೆ 3% ಬಡ್ಡಿ ಸಹಾಯಧನವನ್ನು ಕೊಡ್ತಾ ಇತ್ತು. ಇವಾಗ ಅದನ್ನು ಹಂತ ಹಂತವಾಗಿ ಇಳಿಸ್ತಾ ಬಂದು ಶೇಕಡ 1.75ಕ್ಕೆ ಅದನ್ನು ಇಳಿಸಿರೋದ್ರಿಂದ ಸಹಕಾರ ಸಂಘಗಳು ದಿವಾಳಿಯಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ನೌಕರರು ಬೀದಿ ಪಾಲಾಗ್ತಕ್ಕಂಥ ಈ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒಂದು ಕೂಗನ್ನು ಈ ಒಂದು ಪ್ರತಿಭಟನಾ ಜಾಥಾ ಮುಖಾಂತರ ತಲುಪಿಸ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ನಮ್ಮ ಮನವಿಯನ್ನು ಆಲಿಸಿ ನಮ್ಮ ಎಲ್ಲ ಏನು 10 ಬೇಡಿಕೆಗಳಿದ್ದಾವೆ, ನಮಗೆ ಕಚೇರಿ ಒದಗಿಸ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಸಾಲವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, 2018ರ ಸಾಲ ಮನ್ನಾದಲ್ಲಿ ಅರ್ಹತಾ ಪಟ್ಟಿಯಲ್ಲಿ ಇರ್ತಕ್ಕಂಥ ರೈತರ ಸಾಲ ಮನ್ನಾವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಇರ್ಬೋದು, ಹಲವಾರು ಬೇಡಿಕೆಗಳನ್ನು ಇವತ್ತು ರಾಜ್ಯ ಸರ್ಕಾರ ಮುಂದೆ ಮಂಡಿಸಿ ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಹೋಗಟ್ಟು ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಇಲ್ಲವಾದಲ್ಲಿ ಈ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಹಕಾರ ಸಂಘಗಳ ಪದಾಧಿಕಾರಿಗಳು ಮತ್ತು ನೌಕರರು ಮಾಡಬೇಕಾಗುತ್ತೆ ಅನ್ನೋ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ.